ಅಣ್ಣ ನಮಸ್ತೆ. ಇದೊಂದು AW ಚಾನಲ್. ನೀವು ಬಂದ್ಬಿಟ್ಟು ಒಂದು ಜನರ ಅಭಿಪ್ರಾಯ ಬಂದ್ಬಿಟ್ಟು ಶೇರ್ ಮಾಡ್ತೀರಾ ಅಷ್ಟೇ. ಈಗ ಯೂಟ್ಯೂಬ್ ಏನ್ ಹೇಳೋದು, ಸಿದ್ದರಾಮಯ್ಯ ಅವ್ರು ಬಂದ್ಬಿಟ್ಟು ಜನಪರ ಪಕ್ಷ ಅಂತ ಒಂದು ಹೇಳಿಕೆ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಜನಪರ ಪಕ್ಷ ಮಾಡ್ತಾರೆ, ಏನೋ ಅವರು ಹೆಂಗಸರಿಗೆಲ್ಲ ಆದ್ಯತೆ ಕೊಟ್ಟು ಬಸ್ ಫ್ರೀ ಮಾಡಿದ್ದಾರೆ, ಮತ್ತೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗಾಗಿ ಜನಗಳಿಗೆ ಏನೋ ಒಂದು ಜನಗಳ ಪಕ್ಷ ಅಂತಾನೆ ಹೇಳ್ತಾವ್ರೆ. ಈಗ ಬರೀ ಒಂದು 2,000 ರೂಪಾಯಿ ಕೊಡ್ತಾರೆ, ಅದಾದ್ಮೇಲೆ ಬಸ್ ಫ್ರೀ ಮಾಡ್ಕೊಡ್ತಾರೆ ಅನ್ನೋ ಒಂದು ಹೇಳಿಕೆ ಮೇಲ್ಗಡೆ ಜನ ಬಂದ್ಬಿಟ್ಟು ಡೈವರ್ಟ್ ಆಗ್ತಾರ? ಖಂಡಿತ. ಜನ ಎಷ್ಟೋ ಜನ ಈಗ ಅದನ್ನ ಹೇಳಲ್ವಾ, ಎಣ್ಣೆ ಹೊಡಿಯಕ್ಕೂ ಸಮೇತ ಓಟ್ನ ಮಾಡ್ಕೊಳ್ತಿದ್ದಾರೆ ಎಲ್ಲರೂ ಅಂತ ನಾವ್ ಹೇಳಕ್ ಇಷ್ಟಪಡಲ್ಲ. 100ಕ್ಕೆ 10% ಅಂತವೆಲ್ಲ ಹೇಳೇ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ರು ಅದನ್ನ ಮಾಡೋದ ಮೆಡಿಕಲ್ ಫ್ರೀ ಮಾಡ್ಬೋದಿತ್ತಲ್ಲ, ಅದನ್ನು ಎಷ್ಟು ಇದಿತ್ತು. ಎಲ್ಲಾರ ಮನೆಯಲ್ಲೂ ಮಕ್ಕಳವೇ, ಶಾಲೆ ಫ್ರೀ ಮಾಡ್ಬೋದಿತ್ತಲ್ಲ. ಅಲ್ಲ ತಪ್ಪಾದ್ರೆ ಅದನ್ನ ಅವೆಲ್ಲ ಮಾಡಿದ್ರೆ ಈಗ ಒಬ್ಬ ಮನುಷ್ಯ ಯಾರಿಗ ಮನೇಲಿ ಕಾಯಿಲೆ ಇರಲ್ಲ, ಯಾರು ವೃದ್ಧಾಪ್ಯ ಇರಲ್ವಾ, ಅವ್ರಿಗೆ ಮಾಡ್ಬೋದು. ಇದನ್ನೇ ಮಾಡ್ಬೇಕು ಅಂತ ಏನಿಲ್ಲ. ಇದನ್ನ ಎಷ್ಟೋ ಜನ ಸೋಮಾರಿಗಳು 100% ನಮ್ಮ ಅಭಿಪ್ರಾಯದಲ್ಲಿ. ಸೊ ಮೆಡಿಕಲ್ ಫೀಲ್ಡ್ ಇದ್ರದೆಲ್ಲ ಇಂಪಾರ್ಟೆನ್ಸ್ ಗೊತ್ತಿದೆ. ಏನ್ ಹೇಳೋದು, ನೀವ್ ಹೇಳ್ದಂಗೆ ಶಾಲಾ ಕಾಲೇಜ್ ಮತ್ತೆ ಮೆಡಿಕಲ್ ಫೀಲ್ಡ್ ಗೆ ಮೈನ್ ಆದ್ಯತೆ ಕೊಡ್ಬೋದಾಗಿತ್ತು. ಒಂದು ಬಂದ್ಬಿಟ್ಟು ಎಲ್ಲ ಗವರ್ಮೆಂಟ್ ಸ್ಕೂಲಲ್ಲಿ ಊಟ ಎಲ್ಲ ಫ್ರೀ ಮಾಡ್ಕೊಟ್ಟವ್ರೆ. ಇನ್ನೊಂದು ಬಂದ್ಬಿಟ್ಟು ಕೋವಿಡ್ ಇರೋದ್ರಿಂದ ಸ್ವಲ್ಪ ಮೆಡಿಕಲ್ ಆತರ ಎಕ್ಸ್ಪೆನ್ಸ್ ಆಗಿರ್ಬೋದಾ? ಬಸ್ ಆಗಿದೆ, ಆಗಿಲ್ಲ ಅಂತ ಹೇಳಂಗಿಲ್ಲ. ಈಗ ಮೆಡಿಕಲ್ ಒಂದ್ ದಂಧೆ, ಈಗ ಎಲ್ಲೇ ಹೋಗಿ ನಾವು ನೋಡಿದ ಮಟ್ಟಿಗೆ ಒಂದ್ ಚಿಕ್ಕ ಮಾತ್ರೆ ಈಗ 2 ರೂಪಾಯಿ ಒಂದು ಪ್ರತಿ 5 ರೂಪಾಯಿ ಮೇಲೆ ಯಾವ ಮಾತ್ರೆ ಸಿಗಲ್ಲ. ಅದು ಎಷ್ಟು ದಂಧೆ ಆಗಿದೆ ಅಂದ್ರೆ ಮೆಡಿಕಲ್ ಹೇಳ್ಬಾರ್ದು, ಬಡವ್ರ ಬಗ್ಗೆ ತೊಳಕೆ ಆಯ್ತಲ್ಲ. ಅದೆಲ್ಲ ಇತ್ತೀಚೆಗೆ ಕೋವಿಡ್ ಕೊಟ್ಮೇಲೆ ಹಾರ್ಟ್ ಅಟ್ಯಾಕ್ ಅಂತೆ, ಅದಂತೆ ಇದಂತೆ ಬೇರೆ ಇಂಜೆಕ್ಷನ್ ಪ್ರಭಾವನೋ ಏನೋ ಒಟ್ಟಾಗಿ ತಡ್ಕೊಳಕ್ ಇಮ್ಯುನಿಟಿ ಇದಿದ್ದಾರೆ, ಏನೋ ಅವೆಲ್ಲ ಮಾಡ್ಬೋದಾಗಿತ್ತು. ಬಟ್ ಸಿದ್ದರಾಮಯ್ಯ ಅವ್ರು ಮಾಡ್ತಿರೋ ತಪ್ಪು ಅಂತ ನಾವು ಹೇಳ್ತಿಲ್ಲ, ಮಾಡಿದ್ರೆ ಸರಿ. ಬಟ್ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ, ಎಷ್ಟೋ ಜನಕ್ಕೆ ಅನಾನುಕೂಲವಾಗಿದೆ. ಈಗ ಕೆಲವರು ಸುಮ್ಮನೆ ತಿಳ್ತಾರೆ ಬಸ್ ಫ್ರೀ ಇದೆ ಅಂತ, ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುಮ್ಮನೆ. ಏನ್ ಈಗ ಮನೆಯಲ್ಲೂ ಎಷ್ಟೋ ಜನ ಮನೆಗಳಲ್ಲಿ ಹೇಳ್ಬಾರ ಹಂಗೆಲ್ಲ ಆಗಿರುತ್ತೆ. ಒಂದೂರಲ್ಲಿ ಒಬ್ಬರಿಗೊಬ್ರು ಖಂಡಿತ ಆಗಿರುತ್ತೆ. ಅಬ್ಸರ್ವ್ ಮಾಡಿಸಿ ಹಂಗೆಲ್ಲ ಇರುತ್ತೆ. ಜನ ಪರ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಜನ ಪರ ನೀವೆಲ್ಲವ. ಬಟ್ ಹಿಂಗೂ ಮಾಡಿದ್ರೆ ತುಂಬಾ ಅನುಕೂಲ ಆಯ್ತು. ನೆನೆಸ್ಕೊಳ್ತಿದ್ರು. ಗವರ್ಮೆಂಟ್ ಆಸ್ಪತ್ರೆ ಇದೆಯಲ್ಲ, ಅಲ್ಲೆಲ್ಲ ಕಡಿಮೆ ಇದೆಯಲ್ಲ ಅಂತ ಹೇಳ್ಬೋದು ಅವರು. ಅಯ್ಯೋ, ಗವರ್ಮೆಂಟ್ ಆಸ್ಪತ್ರೆ ಅಲ್ಲೂ ಸಮೇತ ಹೊರಗಡಿಕೆ ಬರೆಯೋದು ಖಂಡಿತ. ಎಲ್ಲ ಹೊರಗಡೆ ಕೊಡ್ತಾರೆ, ಅವ್ರು ಯಾವ 1-2 ಮಾತ್ರ ಕೊಡ್ತಾರೆ, ಇನ್ನುಳಿದಿದ್ದೆಲ್ಲ ಹೊರಗಡಿಕೆ ಬರೀತಾರೆ. ಸ್ಪೆಷಾಲಿಟಿ ಇರೋದು 1 ಲಕ್ಷ 2 ಲಕ್ಷ ರೂಪಾಯಿ ನಾನು ಫ್ರೀ ಮಾಡಿದೀನಿ ಆಸ್ಪತ್ರೆ ತೋರಿಸಿ. ನನ್ನ ಅನಿಸಿದ ಪ್ರಕಾರ ಜನಗಳಿಗೆ ತುಂಬಾ ಅನುಕೂಲ ಮಾಡ್ಬೇಕು ಅನ್ನೋದೇ ಆದ್ರೆ ಫಸ್ಟ್ ಜನಗಳ ಸೋಮಾರಿತನದಿಂದ ಹಂಗ್ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ಇದ್ರು ಇದಾರೆ ಅವ್ರಿಗೆ ಕೊಡ್ಲಿ, ತಪ್ಪು ಅಂತಲ್ಲ. ಫಸ್ಟ್ ಇದು ಏನೋ 50 ವರ್ಷದ ಮೇಲೆ ಕೊಡ್ತೀವಿ, 60 ವರ್ಷದ ಮೇಲೆ ಕೊಡ್ತೀವಿ ಅಂತ ಅವರಲ್ಲ, ಅದನ್ನ ಕಮ್ಮಿ ಮಾಡ್ಬೇಕು. ಎಷ್ಟೋ ಜನ 40 ವರ್ಷನೇ ಆಗಿಲ್ಲ ತಗೊಳ್ತಿದ್ದಾರೆ, ಸುಮ್ಮನೆ ವೇಸ್ಟ್ ಅಲ್ವಾ? ಆಮೇಲೆ ಎಷ್ಟೋ ಜನ ಜಮೀನ್ ಇದೆ, 16 ಎಕರೆ ಜಮೀನ್ ಇದ್ರು ರೇಷನ್ ಕಾರ್ಡ್ ಇಲ್ಲ ಅಂತವ್ರಿಗೆ ಸಾಲ ಮನ್ನಾ ಮಾಡ್ತಾರೆ. ಕೆಲವ್ರಿಗೆ ಮನ್ನಾನೇ ಆಗಲ್ಲ ಬಡವ್ರು. ನಾನು ನೋಡಿದ್ ಎಷ್ಟೋ ಜನ ನೋಡಿದ್. ಈಗ ನಾನು ಹೇಳೋದು ಫಾರ್ ಎಕ್ಸಾಂಪಲ್ ನೋಡಿ, 10 ಎಕರೆ ಇರುವಂತ ರೇಷನ್ ಕಾರ್ಡ್ ಇದೆ, 1 ಎಕರೆ ಇರುವಂತವ್ರು ಇದೆ. ಕೆಲವ್ರದ್ದು ಏನೂ ಇಲ್ಲ, ಅದ್ಬಿಟ್ಟು ಹೋದ್ರೆ ಇವತ್ತು ಹೋದ್ರೆ ಮಕ್ಳಿಗೆ ಇಟ್ಟಾಕಲ್ಲಪ್ಪ ಅಂದ್ಬಿಟ್ಟು ಇದು ಮಾಡ್ತಿರ್ತಾರೆ. ಅಂತ ಪರಿಸ್ಥಿತಿಗೆ ಅವ್ರು ರೇಷನ್ ಕಾರ್ಡ್ ಇಲ್ಲ ಕೆಲವ್ರಿಗೆ. ಅಬ್ಸರ್ವ್ ಮಾಡಿಸ್ಬೇಕಾರೆ, ಸರ್ವೆ ಮಾಡೋದು ಬೇಕಾರೆ, ಇದು ನನ್ನ ಪ್ರಕಾರ ನಾನು ಹೇಳ್ತೀನಿ ಅದು ಸರ್ವೆ ಅಂತ. ಆ ಟೈಪ್ ಎಲ್ಲ ಇರುತ್ತೆ. ಇವೆಲ್ಲ ಸ್ವಲ್ಪ ಸೋಮಾರಿತನ ನಿಲ್ಲಿಸ್ಬೇಕು. ಆಮೇಲೆ ಈಗ ಬಸ್ ಎಲ್ಲ ಜಾಸ್ತಿ ಮಾಡೋದು, ಅವೆಲ್ಲ ಯಾರ ಮೇಲೆ? ನಮ್ಮ ಮೇಲೆ ತಾನೆ. ಅವ್ರು ಮಾಡಿದ್ವಿ ಏನ್ ಪ್ರಯೋಜನ? 3 ಈಗ ಹೆಂಗಸರು ಕೊಟ್ಟರು ಗಂಡಸ್ಲಾಕ್ ಇಟ್ಕೊಂಡು ಇಲ್ಲಿ ಅದೇನೋ ಅರಾಕ್ ಜಾಸ್ತಿ ಕುಡಿಯಲ್ಲ. ಮೆಡಿಕಲ್ ಮಾಡ್ಸೋದಕ್ಕೆ ಓಕೆ, ಬೇಜಾರಿಲ್ಲ, ನಾವಂತೂ ಕುಡಿಯಲ್ಲ. ಆದ್ರೂ ನಾವು ನೋಡಿದ ಮಟ್ಟಿಗೆ ನಾವು ಕೆಲಸ ಮಾಡಿಸ್ತೀವಿ. ನಾನ್ ನೋಡಿದ ಮಟ್ಟಿಗೆ ಅದ್ಯಾವ್ದೋ ಓದ್ತಿನ ಏನೋ 35-40 ರೂಪಾಯಿ ಸರ್ಕಾರ ಪಡೆದಿದೆ. ಇವಾಗ ಎಷ್ಟಾಗಿದೆ? ಜಾಸ್ತಿನೇ ಆಗಿದೆ, 110 ರೂಪಾಯಿ. ನಾನ್ ನೋಡಿದ ಮಟ್ಟಿಗೆ 35 ರೂಪಾಯಿ ನಾನು ತಗೊಂಡು ಒಂದು ಕೊಟ್ಟಿದ್ದೆ. ಕೆಲಸ ಮಾಡೋರಿಗೆ ಕೊಡಲಿಲ್ಲ, ಕೆಲಸ ಮಾಡಲ್ಲ ಇವತ್ತು. ಹಂಗಾಗಿ ಇವತ್ತು 55-60 ರೂಪಾಯಿ ಆಗಿದೆ. 90 ವಾಟರ್ಗೆ 110 ರೂಪಾಯಿ ಎಲ್ಲ ಇರುತ್ತೆ. ವ್ಯಾಪಾರ ಇಲ್ಲ ಅಂತ ನಾವ್ ಹೇಳ್ತೀರ, ಮಾಡೋದನ್ನ ಯೋಚನೆ ಮಾಡ್ತಾರೆ. ಒಳ್ಳೆ ನಾಯಕರೇ ಇಲ್ಲ ಸರ್. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ AW ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಮಾತು ಹೇಳಿ. AW ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನೋಡಿ, ಬೆಲ್ ಐಕಾನ್ ಒತ್ತಿ.